ಹಲೋ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಂತೂ ಸೂಪರ್ ಆಗಿದ್ದೀನಿ. ಆಫ್ಟರ್ ಲಾಂಗ್ ಬ್ಯಾಕ್ ಲಾಗ್ ಮಾಡ್ತಾ ಇದ್ದೀನಿ. ತಮ್ಲೈನ್ ನೋಡೇ ನಿಮಗೆ ಗೊತ್ತಾಗಿರುತ್ತೆ ಏನು ವಿಡಿಯೋ ಅಂತ. ವಿಡಿಯೋ ಸ್ಟಾರ್ಟ್ ಮಾಡುವ. ಮದುವೆದಿದೆ ಹಾಸನಲ್ಲಿ. ನಾವು ಹೋಗೋಷ್ಟರಲ್ಲಿ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ನಮ್ಮ ಅಣ್ಣ ಬಂದು ನಮ್ಮ ಅತ್ತೆ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಮ್ಮ ಏನು ಗೊತ್ತಾ, ಅಲ್ಲಿ ಹೋಗಿ ವಿಡಿಯೋ ಆನ್ ಮಾಡ್ತೀನಿ. ದೊಡ್ಡಮ್ಮ ರಿಯಾಕ್ಷನ್ ನೋಡಬೇಕು. ವಿಡಿಯೋ ಮಾಡಾಯ್ತಾ? A few moments later. ಇಬ್ರು 3 ಜನ ಕುರ್ಸ್ಕೆ ಬಂದ ಪ್ರದಿ ಬನ್ನಿ ನೋಡಿ ತಾನೆ ಬಂದು ದೊಡ್ಡಮ್ಮ ಸ್ವಲ್ಪ ಇಷ್ಟೇ ತಿನ್ನೋದು. ನಮ್ಮ ದೊಡ್ಡಮ್ಮನೇ ನಾನು ಅರ್ಥ ಮಾಡ್ಕೊಂಡಿರೋದು. ನೋಡಿ ಇಲ್ಲಿ ಕರೆಕ್ಟಾಗಿ ಹಾಕೊಬಂದು ಕೊಟ್ಟೈತೆ ಊಟನ. ಇಷ್ಟೇ ನಾನು ತಿನ್ನೋದು. ನಮ್ಮ ಅಮ್ಮ ಸಣ್ಣ ಆಗಿದಂತೆ. ನಮಗೇನೋ ಅನಿಸ್ತಿಲ್ಲ. ಇವರೇ ನಮ್ಮತ್ತೆ ಮದುವೆ ಹುಡುಗರ ಅಮ್ಮ. ಸಕ್ಕತ್ತಾಗಿದಲ್ಲ ಪಲಾವ್. ಅಂತೂ ಇಂತೂ ಮನೆಗೆ ಸೇರಿದ್ವು. ಊಟ ಮಾಡಿ ಆಯಿತು. ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ರೆಸ್ಟು ತೊಗೊಂಡಾಯಿತು. ಅಷ್ಟರಲ್ಲಿ ನಮ್ಮ ಅಕ್ಕನ ಮಕ್ಕಳೆಲ್ಲ ಬಂದರು. ಇಲ್ಲಿಂದ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿ ಎಂಜಾಯ್ ಮಾಡಿ. ಮ್ಯಾಚಿಂಗ್ ನನ್ನ ಮಗಳದು ನಂದು ಬಟ್ಟೆ ಮ್ಯಾಚಿಂಗ್. ಒಂದು ಸೆಕೆಂಡ್. ಇವರೇ ಮದುವೆ ಗಂಡು, ನಮ್ಮ ಅತ್ತೆ ಮಗ. ಇವ್ರದೇ ಮದ್ವೆಗೆ ಹೋಗಿರೋದು. ನಾವು ಇಲ್ಲಿ ಚಪ್ರಾಗೆ ಹೂವಿನ ಅಲಂಕಾರ ಮಾಡ್ತಾ ಇದ್ದಾರೆ. ನಾವೆಲ್ಲ ರಂಗೋಲಿ ಬಿಡಿಸಿ ಸ್ವಲ್ಪ ಡೆಕೋರೇಷನ್ ಮಾಡೋದು ನೋಡ್ಕೊಂಡು ಅರಣೆ ಬರೆಯೋದು ಅಂತಾರೆ. ಅಲ್ಲಿಗೆ ಎಂಟ್ರಿ ಕೊಡ್ತೀನಿ. ನೋಡೋಣ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ ಅಂತ. ತೋರ್ಸು ಸ್ವಲ್ಪ ಏನ್ ಮಾಡ್ತಾ ಇದೀಯ ಅದು ತೋರ್ಸು. ಏನಂತಾರೆ ಇದಕ್ಕೆ? ಅರುಣ ಬರೆಯೋದು. ಫಿಲ್ಟರ್ ಹಾಕಿದ್ಯಾ ಏ ನಾರ್ಮಲ್ ಕ್ಯಾಮ್ರಾ ಕಣೆ. ನಾರ್ಮಲ್ ಕ್ಯಾಮ್ರಾದಲ್ಲಿ ಕ್ಲಿಯರ್ ಆಗಿ ಬರ್ತಿದೆ ನನ್ನ ಫೇಸ್. ಅದು ಲಾಗ್ ಮಾಡ್ತಾರೆ ನಾರ್ಮಲ್ ಕ್ಯಾಮ್ರಾದಲ್ಲಿ. ಹೌದಾ? ಎಕ್ಸಾಮಲ್ಲಿ ಹಿಂಗೆ ಕಾಪಿ ಮಾಡಿಲ್ಲ ಅನ್ಸ್ತದೆ. ಆಂಟಿ ಕಾಪಿ ಮಾಡ್ತವ್ರೆ. ರೆಡಿಮೇಡೇ ಸಿಗುತ್ತೆ ತಾನೆ ಇದೆಲ್ಲ? ಸ್ಟೋನ್ ಎಲ್ಲ ಅಂಟಿಸಿರ್ತಾರೆ ಚೆನ್ನಾಗಿ. ಅಲ್ಲ ಇರ್ತವೆ ತಾನೇ ಆ ಥರದವು. ಹಾಯ್ ಮಾಡಾಯ್ ಕಿಸ್ಕೊಡಮ್ಮ ಪುಣ್ಯ. ಆರ್ ಮೂವಿ ನೋಡೋದು, ಅದು ರೀಲ್ಸ್ ನೋಡ್ಬಿಟ್ಟು ನೀನು ಎದ್ರುಕೊಳ್ಳೋದು. ಯಾಕೆ ಎದ್ರುಕೊಳ್ಳೋದು? ಮತ್ತೆ ಯಾಕೆ ನೋಡೋದು ನೀನು? ನೋಡು ಬಂತು ಅದ್ರಲ್ಲಿ ಬೇರೆ ನನ್ನ ಕೂರ್ಸ್ಕೊಂಡು ನೋಡ್ತಾ ಇದ್ದಾಳೆ. ಎಲ್ಲೂ ಹೋಗ್ಬಿಡ ಅಂದೆ. ನನ್ನ ಮಗಳು. ನಾನೊಂದು ಇಂಗ್ಲೀಷ್ ಪದ ಹೇಳ್ತೀನಿ, ನೀನು ಅದನ್ನು ರಿಪೀಟ್ ಮಾಡಬೇಕು. ಹೇಳ್ಬೇಕು. ಫ್ರಿಜ್ ಅನ್ನ ಹೇಳಿ. ನೀನ್ ಹೇಳಮ್ಮ. ಫ್ರಿಜ್ ಇಷ್ಟೇ ದಾರ ಸಾಕು. ಒಂದು ಕೋರ್ಸು ಇನ್ನೂ ಚೂರು ಹೇಳಿ. ಸಾಕಾ? ಕೊಡೋದು ಕಟ್ ಮಾಡಿ ಸಾಕ ಇದು. ಓ ಇಷ್ಟಿಷ್ಟೇನಾ? ಆ ಥರ ಹಾಕೋದಕ್ಕೆ ಅಂತ. ಸಾಕಷ್ಟು ದಾಳಪ್ಪ. ಇದು ಮದುವೆ ಗಂಟು. ಇದು
ನೋಡಿ ಎಲ್ಲ ನಮ್ಮ ಅಮ್ಮನ ಕೈಲಿ ನಾವು ಮಾಡಿಸ್ಬಿಟ್ಟಿದ್ದೇನೆ. ನಾವು ಮಾಡಿ ತೋರಿಸಿದ್ ಮಾಡ್ತಾವ್ರಿ ಇದು. ಯಾಕವ ಡಲ್ಲ ಕುತ್ಕೊಂಡಿದ್ಯಾ? ಆಕ್ಟಿವ್ ಆಗಿರು. ಯಾಕೆ ಏನಕ್ಕೆ ಬೇಜಾರಾಗಿದ್ಯಾ? ಏನು ಹೇಳು ನಿನ್ನ ಸಂಗಡ. ಮತ್ತೇನೋ ಸುಮ್ಮನೆ ಕೂತಿದ್ಯಾ? ಡ್ಯಾನ್ಸ್ ಆಡ್ಬೇಕು ನೀನು. ಹ್ಞೂ ಡ್ಯಾನ್ಸ್ ಆಡೋಣ ಬಾ. ಬಾ ಒಂದೆರಡು ಸ್ಟೆಪ್ ಆಡೋಣ. ಬಾ 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 ಬಾವಿದ್ರೆ ಏನಕ್ಕ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮ ಅಕ್ಕನ ಮಗಳು ಎಷ್ಟು ತೀಟೆ ಮಾಡ್ತಿದ್ದಾಳೆ ನೋಡಿ. ಹಂಗೇನೆ ಪುಣ್ಯ, ಐ ಲವ್ ಯು, ಐ ಲವ್ ಯು. ಇಲ್ಲಿ ನೋಡಮ್ಮ. ಇವರು ನನ್ನ ದೊಡ್ಡಮ್ಮ. ಇವರಂದರೆ ನನಗೆ ತುಂಬ ಇಷ್ಟ. ಅದೇನೋ ಒಂಥರ ಅಟ್ಯಾಚ್ಮೆಂಟು. ತುಂಬಾ ನನ್ನ ಪ್ರೀತಿ ಮಾಡ್ತಾರೆ. ನಾಳೆ ಧಾರೆ ಅಂದರೆ ಅದ್ರ ಹಿಂದಿನ ದಿನ ನೈಟು ಮನೇಲೇ ಎಲ್ಲ ಶಾಸ್ತ್ರ ಮುಗಿಸ್ಕೋತಾರೆ ಹುಡುಗನ ಮನೆ ಕಡೆಯವರು. ಇದು ನನ್ನ ಅಕ್ಕ, ಇದು ನಮ್ಮ ಆಂಟಿ, ಇದು ನಮ್ಮ ಅಣ್ಣ, ಇದು ನಮ್ಮಮ್ಮ. ಎಲ್ಲ ಶಾಸ್ತ್ರ ಎಲ್ಲ ನೋಡ್ಕೊಂಡು ಇತ್ತಿದ್ರು. ಚೆನ್ನಾಗಿತ್ತು ಒಂಥರ ಶಾಸ್ತ್ರ. ಸೊಬಾನ ಎಲ್ಲ ಹೇಳಿದ್ರು, ಚೆನ್ನಾಗಿ ಮಾಡಿದ್ರು. ಪೂಜೆ ಮಾಡ್ತಾ ಇರಿ ನಾನು ಹೇಳುವಾಗ. ಈ ಕಡೆ ನೋಡಿ, ಹಾಗೆ ಈ ಕಡೆ ನೋಡಿ ಹಾಗೆ. ತಟ್ಟೆ ಹಿಡ್ಕೊಂಡೆ ಏನು ಊಟ ಮಾಡೋದಂತೆ ಎಲ್ಲರನ್ನೂ ಬಿಟ್ಟು. ಮಧ್ಯಾಹ್ನದ ಊಟ ಮಾಡಿದೆ. ಹೌದಾ? ನಿನಗೆ ಏನಂತ ಹೇಳಿದ್ದೆ ನಾನು? ವಿಡಿಯೋ ಮಾಡ್ತಿರೋ ಅಂತ. ಶಾಸ್ತ್ರ ಸ್ಟಾರ್ಟ್ ಆಗಿದೆ. ವಿಡಿಯೋ ಮಾಡ್ತಿರ್ಬ ತಾನೆ? ಅಜ್ಜಿ ಕೊಟ್ಟಿದ್ದೆ ಹಿಡ್ಕಂತ ಫೋನ್ ಮಾಡ್ತಾ. ಹೆಣ್ಣಿನ ಕಡೆಯವರಾಗಿ ಫಂಕ್ಷನ್ ಜಾಸ್ತಿ ಮಾಡಿದ್ವು. ಆದರೆ ಹುಡುಗನ ಕಡೆಯಿಂದ ಫಂಕ್ಷನ್ಗಳೇ ನಾವು ಯಾವುದೂ ಅಟೆಂಡ್ ಮಾಡಿರಲಿಲ್ಲ. ಇದೇ ನಾವು ಫಸ್ಟ್ ಅಂತ ಅಂದ್ಕೊಂಡಿರ್ತೀನಿ. ನನಗೇನು ಅಷ್ಟೊಂದು ನೆನಪಿಲ್ಲ, ಬಟ್ ಇದೇ ಫಸ್ಟ್ ಅಂತ ಅಂದ್ಕೋತೀನಿ. ನೀವು ಅಷ್ಟೇ ಮಾತಿಲ್ಲ, ಹೊರಟೋದ್ರು. ಕೊನೆನೋದು ನಿಮಗೆ ನಗಕ್ಕಾಗಲ್ಲ. ಏನ ಮದುವೆಗಳಲ್ಲಿ ಆ ಥರ ಹುಡುಗಿ ಕೆಲಸ ಮಾಡ್ತಾರೆ. ಗಂಗೆ ಪೂಜೆ ಮಾಡೋದಕ್ಕೆ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದಾರೆ.
ಕಡೆ ಗಂಗೆ ಪೂಜೆ ಮುಗೀತು, ಆ ಕಡೆ ಬಿಸಿ ಬಿಸಿ ಊಟ ರೆಡಿ ಇತ್ತು. ಬಿಸಿ ಬಿಸಿ ಊಟ ತಿನ್ನೋಣ ಅಂತ ಮೊದಲನೇ ಅಂತಿಗೆ ಹೋಗಿ ಕುತ್ಕೊಂಡು ಊಟ ಮುಗಿಸ್ಕೊಂಡು ಬಂದು ನಮ್ಮ ಅಕ್ಕ ಮೆಹಂದಿ ಬಿಡಿಸ್ಕೊಂಡಿಲ್ಲ ಅಂದರು. ಅದು ಬಿಡಿಸ್ಕೊಟ್ಟೆ. ಅದಾದ್ಮೇಲೆ ನನ್ನ ತಂಗಿ ನನಗೂ ಬಿಡಿಸ್ಕೊಡು ಅಂದ್ಲು, ಅವಳಿಗೂ ಬಿಡಿಸ್ಕೊಟ್ಟೆ. ಕೊನೆಗೆ ನಾನೇ ಬಿಟ್ಕೊಳ್ಳಿಲ್ಲ ಮೆಹಂದಿ. ಅದ್ರ ಮೇಲೆ ಹುಡುಗನ ಕುಣಿಸಿ ಅವರಿಗೆ ಮಡ್ಲಕ್ಕಿ ತುಂಬ್ತಾರೆ. ನಮ್ಮ ಕಡೆ ಮಡ್ಡು ತುಂಬೋದು ಅಂತಾರೆ. ಅರಿಶಿನ ಶಾಸ್ತ್ರ ಎಲ್ಲ ನೈಟೇ ಮಾಡ್ಕೊಂಡ್ಬಿಡ್ತೀವಿ, ಅದು ಕ್ಯಾಪ್ಚರ್ ಆಗಿಲ್ಲ. ಮಾರ್ನಿಂಗು ಆಲ್ರೆಡಿ ಮಗ ರೆಡಿ ಆಗಿದ್ದಾರೆ. ನಾವು ರೆಡಿ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಲೇಟೇ ಆಗೋಗ್ಬಿಟ್ಟಿತ್ತು. ಎಲ್ಲ ರೆಡಿಯಾಗಿ ಹೋಗ್ಬಿಟ್ಟಿದ್ರು. ನಂದು ಫೈನಲ್ ಧಾರೆ ಔಟ್ಲುಕ್ ಈ ಥರ ಇತ್ತು. ನೀವು ನಿಮ್ಮ ಯಾವುದೇ ಫಂಕ್ಷನ್ಗೆ ರೆಂಟಲ್ ಜ್ಯುವೆಲರಿ ಹುಡುಕ್ತಾ ಇದ್ದೀರಾ ಅಂತ ಅಂದರೆ ನಿಸರ್ಗ ಮೇಕ್ ಓವರ್ ಅಂತ ಅವ್ರ ಐಡಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೂ ಯಾವುದೇ ಥರ ರೆಂಟಲ್ ಜ್ಯುವೆಲರಿ ಬೇಕಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಹತ್ರ ಇನ್ನೂ ತುಂಬ ಕಲೆಕ್ಷನ್ ಇದೆ, ಚೆನ್ನಾಗಿರೋ ಕಲೆಕ್ಷನ್ ಇದೆ. ನಾನು ಇವಾಗ ವೇರ್ ಮಾಡಿರೋದನ್ನ ಅವ್ರದ್ದೇ ಜ್ಯುವೆಲರಿ ನೋಡ್ತಾ ಇರ್ಬೋದು ನೀವು. ಹಾಗೆ ನಮ್ಮ ಅಕ್ಕನೂ ಒಂದು ವೇರ್ ಮಾಡಿದ್ದಾರೆ ಜ್ಯುವೆಲರಿ, ನೀವು ಅಬ್ಸರ್ವ್ ಮಾಡ್ಬೋದು. ಅದು ಅಷ್ಟೇ ಅವ್ರ ಹತ್ರನೇ ತೊಗೊಂಡಿರೋದು. ನಾವು 3 ಜನ ಹೀಗೆ ರೆಡಿ ಆಗಿದ್ವು. ಲೇಟ್ ಆಯಿತು ಅಂತ ಬೇಗ ಚೌಟ್ರಿ ಕಡೆಗೆ ಹೋದ್ವು. ಚೌಟ್ರಿ ಒಳಗಡೆ ಇನ್ನು ಮದುವೆ ಗಂಡೇ ಎಂಟ್ರಿ ಕೊಟ್ಟಿರಲಿಲ್ಲ. ಚೌಟ್ರಿ ಏನು ಖಾಲಿ ಹೊಡಿತೈತೆ ಅಂದ್ಕೊಂಡಿದ್ದೀರಾ? ನಾವು ಅವಾಗ ತಾನೇ ಎಂಟ್ರಿ ಕೊಟ್ವಲ್ಲ, ಅದಕ್ಕೆ ಖಾಲಿ ಹೊಡಿತೈತೆ. ಟಿಫನ್ ಏನು ಬಂದಿರಲಿಲ್ಲ. ಸೊ ಟಿಫನ್ ರೆಡಿ ಇದೆ ಅಂತ ಟಿಫನ್ ಮಾಡೋದಕ್ಕೆ ಹೋದ್ವು. ಇಡ್ಲಿ ಮತ್ತು ವಡೆ ಮಾಡಿಸಿದ್ರು. ಇಲ್ಲಿ ನಮ್ಮ ಅಕ್ಕನ ಮಗ ನಾನು ವಿಡಿಯೋ ಮಾಡೋದಕ್ಕೇನೋ ಹೇಳ್ತಾನೆ, ಕೇಳಿಸ್ಕೊಳ್ಳಿ. ದಾರಿಗೆ ಲೇಟ್ ಆಯಿತು ಅಂತ ಓಡೋಡ್ ಬರ್ತವ್ರೆ ಹುಡುಗ ಹುಡುಗಿ. ಓಡಬೇಕು. ನಾವು ಆಚೆಗಡೆ ಮಂಟಪದಲ್ಲಿ ಮದುವೆ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ರೆ ಅದು ರೂಮಲ್ಲಿ ತಾಳಿ ಕಟ್ಸಿದ್ದಾರೆ. ನಾನು ಮಂಟಪದಲ್ಲಿ ಮಾಡ್ತಾರೆ ಅಂತ ಕಾಯ್ಕೊಂಡು ಕುತ್ಕೊಂಡು ಆಚೆ ಕಡೆ ಫೋಟೋ ತೆಗೆಸ್ಕೊಂಬರೋ ಅಷ್ಟರಲ್ಲಿ ಇಲ್ಲಿ ತಾಳಿನೇ ಕಟ್ಟಾಗಿತ್ತು. ಲಾಗರ್ ಎಲ್ಲಿ ಅಂತ ನೋಡಿದರೆ ನಾನು ಅವಾಗ ಲೇಟಾಗಿ ಎಂಟ್ರಿ ಕೊಡ್ತಾ ಇದ್ದೀನಿ. ತಾಳಿ ಅಂತೂ ಕಟ್ಟಾಯಿತು. ತಾಳಿ ಪೂಜೆನಾರು ಮಾಡೋ ವಿಡಿಯೋನಾರು ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ನವ ದಂಪತಿಗೆ ನಿಮ್ಮ ಕಡೆಯಿಂದ ಕಮೆಂಟ್ ಮುಖಾಂತರ ವಿಶಸ್ ತಿಳಿಸಿ ಹಾರೈಸಿ. ಜೈ ಹೇಳ್ಬಾರ್ದು, ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಿಮ್ಗೆ ಇಷ್ಟ ಆದಲ್ಲಿ ನನಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾವು ಕೈ ನೀರು ಬಿಟ್ಟು ಹೋಗಿ ಊಟ ಮಾಡ್ಕೊಂಡು ಬಂದು ಕುತ್ಕೊಂಡಿದ್ವು. ಅಷ್ಟರಲ್ಲೇ ಹುಡುಗಿಗೆ ಸಪ್ತಪದಿ ತುಣಿಸ್ತಾ ಇದ್ರು. ಸಪ್ತಪದಿ ಅದು ಡೆಕೋರೇಷನ್ದು ಅಷ್ಟೇ ಮಸ್ತಾಗಿ ಮಾಡಿದ್ರು. ಇವರು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ದಾರೆ. ಏನು ಸಕ್ಕದಾಗಿದೆ ಗೊತ್ತಾ, ನಾವು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ಪ್ರೀ ವೆಡ್ಡಿಂಗ್ ಶೂಟ್ದು ಬ್ಲೂಪರ್ಸ್ ಹಾಕ್ತಾರೆ ನೋಡಿ ಹೇಗಿದೆ ಅಂತ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೆ ಬೇರೆ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋದೆಲ್ಲ ಕಡಿಮೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಇಲ್ಲಿಂದ ಪ್ರೀ ವೆಡ್ಡಿಂಗ್ ಶೂಟ್ದು ವಿಡಿಯೋ ಮಸ್ತಾಗಿದೆ. ಹೇಗಿದ್ರು ಡಿ ಬಾಸ್ ಸಾಂಗ್ ಅಲ್ವಾ, ಮಸ್ತಾಗಿರಲೇಬೇಕು.
ಸ್ಟೇಜ್ ಮೇಲೂ ಡ್ಯಾನ್ಸ್ ಆಡಿದ್ರು. ಡ್ಯಾನ್ಸಿಗೆ ಫಿದಾ ಆಗೋಗ್ಬಿಟ್ವು ನಾವು. ಫೈನಲಿ ಮದುವೆ ಅಂತೂ ಮುಗೀತು. ಮನೆ ತುಂಬಿಸ್ಕೊಳ್ಳೋ ಕಾರ್ಯಕ್ರಮ ಒಂದು ಬಾಕಿ ಇದೆ. ಆ್ಯಕ್ಚುಲಿ ನಾವು ಮಧ್ಯಾಹ್ನನೇ ಬಂದಿದ್ವು. ಬಂದು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಿತ್ತು. ಮನೆ ತುಂಬಿಸ್ಕೋಬೇಕಲ್ಲ ಹುಡುಗಿನ. ಹಾಗಾಗಿ ನವದಂಪತಿಗಳು ಎಂಟ್ರಿ ಕೊಟ್ಟರು. ಎಂಟ್ರಿನ ನೀವು ನೋಡಿದ್ರೆ ಫುಲ್ ಫಿದಾ ಆಗ್ತೀರಾ. ನೋಡಿ ವಿಡಿಯೋ. ಮನೆ ಒಂದು ತುಂಬಿಸ್ಕೊಂಡ್ರೆ ಈ ವಿಡಿಯೋ, ಈ ಲಾಗು ಇಲ್ಲಿಗೆ ಎಂಡ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋ ಕೊನೆವರೆಗೂ ನೋಡಿದ್ದೀರಾ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೋದು ಮರಿಲೇಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಅತ್ತೆ ಮಗ ಆಗಿರೋ ಸತಿ ಮಾವಂಗುನ, ಅವ್ರ ವೈಫ್ಗುನ ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು.